Dear students, now let us learn today about this lesson. The first lesson is in our syllabus, The Hero. The Hero lesson was written by R.K. Narayanan. R.K. Narayanan, known as Narayan Swami, Rishipuram, Krishna Iyer, R.K. Narayan was Indian writer known for his work set in fictional South Indian Malgudi. He was leading and the author of early Indian literature and English along with Mulkraj Anand and Rajarao and so on and so on. So, he was Mr. R.K. Narayan was a greatest writer of natural, and also it is the lesson for Swami. Events took an unexpected turn. Father looked over the newspaper he was reading under the hall lamp and said, Swami, listen to this. News has been received about the bravery of village lad who, while returning home by the jungle path, came face to face with a tiger. This is the one of the matter was explained or derived from the newspaper. That newspaper having content. So it is expected, unexpected. It means ಇಲ್ಲಿ ಸ್ವಾಮಿಯ ತಂದೆ ಏನು ಮಾಡ್ತಾ ಇದ್ದ, ಒಂದು ದೀಪದ ಬೆಳಕಿನಲ್ಲಿ ಪೇಪರನ್ನು ಓದ್ತಾ ಇರುವಾಗ ಆ ಪೇಪರಲ್ಲಿ ಒಂದು ಅಂಶವನ್ನು ಒಳಗೊಂಡಿತ್ತು. ಯಾವುದಾಗಾದರೆ ಒಂದು ಹಳ್ಳಿ ಹುಡುಗ ಒಂದು ಹುಲಿಯನ್ನು ಕೊಂದು ಮುಖಾಮುಖಿಯಾಗಿ ಅದನ್ನು ಹೋರಾಟ ಮಾಡಿದ ಒಂದು ಘಟನೆ. The paragraph described the fight the boy had with the tiger and the flight up the tree where he stayed half a day till some people came that way and killed the tiger. Say, second paragraph tells us about how can the whole second paragraph described about the boy, how can he fight with the tiger and how to climb the tree. How many days, how many times he stay in the tree. After some days, some times back, some people are come to that same place. All the people are kill the tiger. Then only he goes to the house. Through father looked at Swami fixedly and asked, "What do you say that?" ಹಾಗಾದ್ರೆ ಇಲ್ಲಿ ಏನು ಹೇಳ್ತಾನೆ, ಸ್ವಾಮಿ ತಂದೆ ಹೇಳ್ತಾನೆ, ಆಫ್ಟರ್ ರೀಡಿಂಗ್ ದ ಥ್ರೂ ವೈಲ್ ಸ್ವಾಮೀಸ್ ಫಾದರ್ ವಾಸ್ ರೀಡಿಂಗ್ ಎ ನ್ಯೂಸ್ ಪೇಪರ್, ಫಾದರ್ ಲುಕ್ ಆಟ್ ಸ್ವಾಮಿ ಫಿಕ್ಸ್ಡ್ಲಿ. ಅಲ್ಲಿ ಸ್ವಾಮಿ ಕಡೆ ಏನು ಮಾಡ್ತಾನೆ ನೋಡಿಬಿಟ್ಟು, ಹಲೋ ಮೈ ಬಾಯ್, ಸಿ ಆ್ಯಂಡ್ ಆಸ್ಕ್ ಅಬ್ಸರ್ವ್ ಇಟ್, ವಾಟ್ ಯು ಸೇ ದ ಅಬೌಟ್ ದ್ಯಾಟ್, ನಿನ್ನ ಅಭಿಪ್ರಾಯ ಏನು ಹೇಳು ಅಂತ ಹೇಳ್ತಾನೆ. ಆಫ್ಟರ್ ರೀಡಿಂಗ್ ಇಟ್, Swami said, I think he must have been a very strong and grown-up person, not a boy at all. How could a boy fight a tiger? ಸ್ವಾಮಿ ಹೇಳ್ತಾನೆ, ಅದು ಹೇಗೆ ಸಾಧ್ಯ, ಅಷ್ಟು ಬಲವಂತವಾಗಿದ್ನ, ಅಷ್ಟು ಜಾಣಾಗಿದ್ನ, ಅಷ್ಟು ಗಟ್ಟಿಯಾಗಿದ್ನ, ಅವನು ಅಷ್ಟು ದೊಡ್ಡವನಾಗಿದ್ನ. ಇಟ್ ಈಸ್ ನಾಟ್ ಎ ಬಾಯ್, ಆ ಬಾಯಿಂದ ಮಾಡ್ತಕ್ಕಂಥ ಹುಡುಗನಿಂದ ಮಾಡ್ತಕ್ಕಂಥ ಕೆಲಸವಲ್ಲ. ಹೀ ಕುಡ್ ಎ ಬಾಯ್ ಫೈಟ್ ಎ ಟೈಗರ್, ಆ ಹುಡುಗ ಸಾಧ್ಯನಾ ಹುಲಿಕೂಟ ಹೋರಾಟ ಮಾಡಲಿಕ್ಕೆ ಅಂತ ಹೇಳ್ತಾನೆ. ಅಂದರೆ ಏನು, ಸ್ವಾಮಿ ಬರೀ ತರಲೆ ಮಾಡ್ಕೊಂತ ಕೂಡ್ತಾನೆ ಅವ್ರ ತಂದೆ ಜೊತೆಗೆ. ಯು ಥಿಂಕ್ ಯು ಆರ್ ವೈಸರ್ ದೆನ್ ನ್ಯೂಸ್ ಪೇಪರ್, ಫಾದರ್ ಸ್ನೀಡ್, ಎ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂಗ್ತ್ ಆಫ್ ಎನ್ ಎಲಿಫೆಂಟ್ ಆ್ಯಂಡ್ ಯೆಟ್ ಟು ಬಿ ಕವರ್ಡ್ ವೇರ್ ಆ್ಯಂಡ್ another may have the strength of the straw, but if he has courage, he can do anything. Courage is everything. ಸ್ಟ್ರೆಂಗ್ತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಇಲ್ಲಿ ಸ್ವಾಮಿ ತಂದೆ ಹೇಳ್ತಾನೆ, ನೋಡಪ್ಪ, ನೀನು ನ್ಯೂಸ್ ಪೇಪರ್ಗಿಂತ ದೊಡ್ಡವನಲ್ಲ, ಜಾಣಲ್ಲ. ಅದಕ್ಕೇನು ಹೇಳ್ತಾನೆ ಅವನು, ಫಾದರ್ಸ್ ನೀಡ್, ಅಪಹಾಸ್ಯವಾಗಿ ಹೇಳ್ತಾನೆ. ಯಾರು, ಸ್ವಾಮಿ ತಂದೆ. ಎ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂಗ್ತ್ ಆಫ್ ಎನ್ ಎಲಿಫೆಂಟ್, ಮನುಷ್ಯನ ಶಕ್ತಿ ಏನು ಆನೆ ಅಷ್ಟು ಇರೋದಿಲ್ಲ, ಆದರೆ ನಿನ್ನ ಒಂದು ಹುಚ್ಚಳಿಕೆ, ಹುಚ್ಚುತನ. Whereas another may have strength and the straw, but if
ಹಿ ಸಾ ಕರೇಜ್, ಅವನ ಧೈರ್ಯವನ್ನು, ಅವನ ಒಂದು ಸಾಹಸವನ್ನು ನೆಚ್ಚಬೇಕು. ಅದನ್ನು ಬಿಟ್ಟು ನೀನು ವಾದ ಮಾಡೋದ್ರಾಗ ಅರ್ಥ ಇಲ್ಲ. ಹಿ ಕ್ಯಾನ್ ಡೂ ಎನಿಥಿಂಗ್, ಅವನು ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ತಾನೆ. ಕರೇಜ್ ಈಸ್ ಎವ್ರಿಥಿಂಗ್, ಶಕ್ತಿಯೇ ಪ್ರಮುಖವಾಗಿರ್ತಕ್ಕಂಥದ್ದು. ಧೈರ್ಯವೇ ಧೈರ್ಯಂ ಸಮರ್ಥನಂ. ದ ಏಜ್ ಆರ್ ನಾಟ್ ಇಂಪಾರ್ಟೆಂಟ್, ವಯಸ್ಸು ಮುಖ್ಯ ಅಲ್ಲ ಅಲ್ಲಿ. ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಹೌ ಕ್ಯಾನ್ ಇಟ್ ಥಿಯರಿ? How can it be, Father? Suppose I have all the courage, what could I do if a tiger should attack me? ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಅವನು ಏನು ಮಾಡ್ದ? ಬರೀ ಕನ್ಫ್ಯೂಸ್ ಮಾಡ್ತಾ ಇದ್ದ ತಂದೆಯನ್ನು. ಹೌ ಕ್ಯಾನ್ ಇಟ್ ಬಿ ಫಾದರ್? ಅದೇಗೆ ಸಾಧ್ಯ ತಂದೆ? ಸಪೋಸ್ I have all the courage, what could I do if a tiger should attack me? ಒಂದು ವೇಳೆ ನನಗೂ ಹಂಗಾದರೆ ನೀನೇನು ಮಾಡ್ತೀಯ ಅಂತ ಕೇಳ್ತಾನೆ. ಲಿವ್ ಅಲೋನ್ ಸ್ಟ್ರೆಂಗ್ತ್. ಆದರೆ ನಮಗೇನು ಬೇಕು? ಮೊದಲು ಶಕ್ತಿ ಬೇಕು, ಸಾಮರ್ಥ್ಯ ಬೇಕು, ಧೈರ್ಯ ಬೇಕು. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ನಿನಗೆ ಧೈರ್ಯ ಇದೆ ಅನ್ನೋದನ್ನು ಸಾಧನೆ ಮಾಡಿ ತೋರಿಸ್ತೀಯಾ? ಪ್ರೂವ್ ಮಾಡಿ ತೋರಿಸ್ತೀಯಾ? ಲೆಟ್ ಅಸ್ ಪ್ರೂವ್ ಇಟ್. ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ tonight in my office room. ಹಾಗಾದರೆ if you have courage, if you have strength, better to sleep in my office room. A frightful proposition, Swami thought. He had always slept beside her. Thereafter we are buying brand new bats and balls. Our captain has asked me to tell you. ಇಲ್ಲಿ ಒಂದು ಭಯಾನಕವಾದ ಸ್ಥಿತಿಯನ್ನು ವಾತಾವರಣ ಆಗ್ತಾ ಇದೆ. ಇಟ್ ಈಸ್ ಎ ಫ್ರೈಟ್ಫುಲ್ ಸಿಚುವೇಶನ್ ಕ್ರಿಯೇಟೆಡ್ ಬೈ ಸ್ವಾಮಿ. ಸ್ವಾಮಿ ವಾಸ್ ಥಿಂಕಿಂಗ್ ಹಿಮ್ಸೆಲ್ಫ್. ಆಲ್ವೇಸ್ ಹಿ ವಾಸ್ ಕನ್ಫ್ಯೂಷನ್ ಆ್ಯಂಡ್ ಹಿ ವಾಸ್ ಆಲ್ವೇಸ್ ಗೋಯಿಂಗ್ ಟು ಇನ್ ದ ರಾಂಗ್ ವೇ ಆ್ಯಂಡ್ ಹಿ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾಂಡಿ ಇನ್ ದ ಪ್ಯಾಸೇಜ್. ಎವ್ರಿ ಡೇ ನೈಟ್ ಹಿ ಸ್ಲೆಪ್ಟ್ ವಿತ್ ಹಿಸ್ ಗ್ರ್ಯಾಂಡಿ ಆ್ಯಂಡ್ ಹಿಸ್ ಮದರ್ in the passage. And any change in this arrangement kept him trembling and awake all night. But why was he trembling? Trembling means ಅಳುಕು ನಡುಕು. ಅಲ್ಲಿ ಭಯ ಏನಾಗ್ತಾ ಇದೆ, ಅಲ್ಲಿ ಹೇಗೆ ನಾನು ಮಲಗಬೇಕು ಆಫೀಸ್ ರೂಮಲ್ಲಿ. he hoped at first that father was joking. ನನಗೆ ತಂದೆ ಜೋಕ್ ಮಾಡಿದ್ದಾನೆ. ಇಟ್ ಈಸ್ ನಾಟ್ ಎ ಸೀರಿಯಸ್ ಮ್ಯಾಟರ್. ಹಿ ಮಂಬಲ್ಡ್ ವೀಕ್ಲಿ. ಅವನೇನು ಮಾಡ್ತಾನೆ, ಮನಸ್ಸಿನೊಳಗೆ ಮರ್ಮರಿಂಗ್ ಸೌಂಡ್ ಮಾಡ್ತಾ ಇದ್ದಾನೆ. ಎಸ್, ಐ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್, ಬಟ್ ಏನು, ಐ ವಾಂಟ್ ಟು ಚೇಂಜ್ ದ ಸಬ್ಜೆಕ್ಟ್. he said very loudly and with a great deal of enthusiasm. ಇದು ಒಂಥರ ಖುಷಿ ಪಡತಕ್ಕಂಥ ಒಂದು ಸಂಗತಿ. we are going to admit even elders in our cricket club hereafter. we are buying brand new bats and balls. our captain has asked me to tell you. ನಮ್ಮ ಟೀಮಿನ, ಕ್ರಿಕೆಟ್ ಟೀಮಿನ ಅಲ್ಲಿ ನಾಯಕನ ಒಂದು ಆದೇಶದಂತೆ ನಾವೇನು ಮಾಡ್ತೀವಿ, ಹೊಸ ಆವಿಷ್ಕಾರಗಳನ್ನು, ಬಾಲ್ಗಳನ್ನು, ಬ್ಯಾಟ್ಗಳನ್ನು ತಂದು ನಾವು ಆಟ ಆಡ್ತಾಯಿದ್ದೀವಿ. ವಿ ವಿಲ್ ಸಿ ಅಬೌಟ್ ದ್ಯಾಟ್ ಲ್ಯಾಟರ್. ಅವೆಲ್ಲ ಆಮೇಲೆ ಇರಲಪ್ಪ. ತಂದೆ ಹೇಳ್ತಾನೆ ಒಂದೇ ಸರಿಗೆ. ಒನ್ಸ್ ಎ ಟೈಮ್ ಹಿ ಕ್ಯಾನ್ ಎಕ್ಸ್ಪ್ಲೈನ್. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಯು ಮಸ್ಟ್ ಆ್ಯಂಡ್ ಶುಡ್. ಏನಾಗಾದರೆ ನೀನು ಅಲ್ಲಿ ಖಂಡಿತ ಅಲ್ಲಿ ಮಲಗಲೇಬೇಕು. ಸ್ವಾಮಿ ರಿಯಲೈಸ್ ದ್ಯಾಟ್ ದ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಹಿಸ್ ಕಂಟ್ರೋಲ್. ಅವನ ಮನಸ್ಸನ್ನು, ಅವನ ಹತೋಟಿಯನ್ನು ತಡೆಗಟ್ಟಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಫ್ರಾಮ್ ಎ ಚಾಲೆಂಜ್, ತಂದೆಯ ಒಂದು ಚಾಲೆಂಜ್ನಿಂದ, ಇಟ್ ಹ್ಯಾಡ್ ಬಿಕಮ್ ಎ ಕಮಾಂಡ್. ಹಿ ನ್ಯೂ ಹಿಸ್ ಫಾದರ್ಸ್ ಟೆನ್ಸಿಟಿ ಆ್ಯಟ್ ಸಚ್ ಮೂಮೆಂಟ್ಸ್. ಅಲ್ಲಿ ತಂದೆಯ ಒಂದು ಡಿಟರ್ಮಿನೇಷನ್ನ ಚೇಂಜ್ ಮಾಡಬೇಕಂತೇಳಿ ಅವನು ಸಾಕಷ್ಟು ಸಂಗತಿಗಳನ್ನು ತತ್ಕ್ಷಣದಲ್ಲಿ ಕೊಡ್ತಾ ಇದ್ದಾನೆ. ಫ್ರಾಮ್ ದ ಫಸ್ಟ್ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್ ನೆಕ್ಸ್ಟ್ ಮಂತ್ ಐ ವಾಂಟ್ ಟು ಸ್ಲೀಪ್ ಅಲೋನ್ in your office room, but now I am not ready to sleep. No, you must do it now, father said. Swami's father said to Swami, it is disgraceful sleeping beside granny or mother like a baby. You are in the second form and I don't like the way you are being brought up, he said, and looked at his wife who was rocking the cradle. Why do you
look at me while you say it. She asked, I hardly know anything about the boy. Because while Swami's father wanted to order to sleep in that particular room, because every day he wanted to sleeping beside granny and mother. You are not a small child, so you are becoming younger and younger. So you must and should ಬೀಯಿಂಗ್ ಬ್ರಾಟ್ ಅಪ್ ಅಲ್ಲಿ ನೀನು ಮಾಡಲೇಬೇಕು. ಅಲ್ಲಿ ಹೆಂಡತಿ ಕಡೆ ನೋಡಿಬಿಟ್ಟು ಅವನು ಹೇಳ್ತಾನೆ, ನೀನು ಏನಾದರೂ ಅವನಿಗೆ ಮಾರ್ಗದರ್ಶನ ಮಾಡಿದ್ದಾದರೆ, ವೈ ಡು ಲುಕ್ ಎಟ್ ಮೀ ವೈ ಯು ಸೇ ಇಟ್, ನನ್ನ ನೋಡ್ತಾ ಯಾಕೆ ನೀವು ಹೇಳ್ತಾ ಇದ್ದೀರಿ ಅಂತ ಹೇಳ್ತಾಳೆ. ನೋ ನೋ ಐ ಡೋಂಟ್ ಮೀನ್ ಯು ಸೆಡ್ ಫಾದರ್, ನಾನು ನಿನಗೆ ಹೇಳ್ತಾ ಇಲ್ಲ ಅಂತ ಹೇಳ್ತಾನೆ. ಯಾರು? ಹೆಂಡ್ತಿಗೆ. ಇಫ್ ಯು ಮೀನ್ ಯುವರ್ ಮದರ್ ಈಸ್ ಸ್ಪಾಯ್ಲಿಂಗ್ ಹಿಮ್ ಟೆಲ್ ಹರ್ ಸೋ ಆ್ಯಂಡ್ ಡೋ ನಾಟ್ ಲುಕ್ ಎಟ್ ಮೀ ಸಿ ಸೇಡ್ ಆ್ಯಂಡ್ ಟರ್ನ್ ಅವೇ. ಅಲ್ಲಿ ಸ್ವಾಮಿಯ ತಾಯಿ ಹಾಳು ಮಾಡ್ತಾ ಇದ್ದಾಳೆ ಅಂದರೆ ಮಕ್ಕಳಿಗೆ ಅತಿ ಹೆಚ್ಚು ಪ್ರೀತಿಯಿಂದ ಪ್ರೀತಿ ಮಾಡಬಾರ್ದು. ಸೊ ಹಾಗೆ ಅವನು ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ, ಹೇಳಿ ಆ ಕಡೆ ಟರ್ನ್ ಆಗ್ತಾನೆ. Swami's father sat gloomily gazing at the newspaper on his lap. Swami rose silently and tiptoed to his bed in the passage. Granny was sitting up in her bed and remarked, "Boy, are you already feeling sleepy? Don't you want to hear a story?" Swami made wild gesticulation to silence his granny, but that good lady saw nothing. So Swami threw himself on his bed and pulled the blanket over his face. So while Swami's father was sat gloomily. It means thinking and measuring, what can I do? How can he teach the lesson to my son? So how can I give the courage? All the things are in the minds of Swami's father. Swami was a fearful student. So Swami risen silently. Edward. Swami rise silently and tiptoed. ತನ್ನ ಕಾಲಿನಿಂದ ಹಾಸಿಗೆಗಳನ್ನು ಒದ್ದ. ಆ್ಯಂಡ್ ಪ್ಯಾಸೇಜಿಂದ ತೊಗೊಂಡು ಏನು ಮಾಡಿದವನು, ಗ್ರ್ಯಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್ ಆ್ಯಂಡ್ ರಿಮಾರ್ಕ್. ಅಲ್ಲಿ ಹೇಳ್ತಾಳೆ ಗ್ರ್ಯಾನಿ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್ ಆ್ಯಂಡ್ ರಿಮಾರ್ಕ್, ಬಾಯ್ ಆರ್ ಯು ಸ್ಲೀಪಿ, ಫೀಲಿಂಗ್ ಸ್ಲೀಪಿ. ಅಲ್ಲಿ ಅಜ್ಜಿ ಕೇಳ್ತಾಳೆ, ಏನಪ್ಪ ಸ್ವಾಮಿ ನಿನಗೆ ಇನ್ನೂ ನಿದ್ದೆ ಬಂದಿಲ್ವಾ, ನೀನು ಮಲಗಬೇಕನ್ನೋ ಆಸೆ ಇಲ್ವಾ ಅಂತ ಕೇಳ್ತಾಳೆ. ಸ್ವಾಮಿ ಮೇಡ್ ವೈಲ್ಡ್ ಗ್ಯಾಸ್ಟುಲೇಷನ್ ಟು ಸೈಲೆನ್ಸ್ ಈಸ್ ಗ್ರ್ಯಾನಿ. ಅಲ್ಲಿ ಅಜ್ಜಿ ಕಡೆ ಗಮನವನ್ನು ಏನು ಮಾಡ್ತಾನೆ, ಬದಲಾವಣೆ ಮಾಡಿಕೊಂಡು ಅಲ್ಲಿ ಅಜ್ಜಿಗೆ ಒಂದು ಸಮಾಧಾನದ ಮಾತನ್ನು, ಅಂದ್ರೇನು, ಅಲ್ಲಿ ಒಳಗೆ ನೋವಿರ್ತಕ್ಕಂಥದ್ದನ್ನು ತೋರಿಸಿದಾಗೆ ಅವನು ಅಜ್ಜಿ ಮುಂದೆ ಹೇಳ್ತಾನೆ. But that good lady saw nothing. So Swami threw himself on his bed and pulled the blanket over his face. ಅವನ ಮಕ್ಕದ ಮೇಲೆ ಅವನ್ನೆಲ್ಲವನ್ನು ಒಗೆದ್ಬಿಟ್ಟು ಅವನು ಏನು ಮಾಡ್ತಾನೆ, ತನ್ನ ಗ್ರ್ಯಾನಿ said, "Do not cover your face. Are you really very sleepy?" Swami leaned over and whispered, Please set up, Granny. Don't talk to me and do not let anyone call me. Even if the house is on fire, if I do not sleep at once, perhaps I shall die. He turned over and curled and snored under the blanket till he found his blanket pulled away. ಅಲ್ಲಿ ಗ್ರ್ಯಾನಿ ಹೇಳ್ತಾಳೆ, ಡು ನಾಟ್ ಕವರ್ ಯುವರ್ ಫೇಸ್. ಮಗು, ಆ ಮುಖವನ್ನು ಮುಚ್ಕೊಂಡು ಮಲಗಬಾರ್ದು. ಯಾಕಂತ ಹೇಳಿದ್ರೆ, ಮುಖವನ್ನು ಯಾಕೆ ಮುಚ್ಕೊಂಡು ಮಲ್ಕೊಳ್ಬಾರ್ದು ಅಂತ ಹೇಳಿದ್ರೆ, ಆಕ್ಸಿಜನ್ ಕಂಟೆಂಟು ರಾತ್ರಿ ಸಮಯದಲ್ಲಿ ಚೆನ್ನಾಗಿರುತ್ತೆ, ಅದಕ್ಕೆ ಮುಚ್ಕೊಂಡು ಮಲ್ಕೋಬಾರ್ದು. ಆರ್ ಯು ರಿಯಲಿ ವೆರಿ ಸ್ಲೀಪಿ, ನೀನು ಭಾಳ ನಿದ್ದೆ ಬಂದಿದೆ ಅಲ್ವಾ. ಸ್ವಾಮಿ ಲೀನ್ ಓವರ್ ಆ್ಯಂಡ್ ವಿಸ್ಪರ್ಡ್. ಅಲ್ಲಿ ಅಪಹಾಸ್ಯವಾಗಿ ನಗ್ತಾ ಇದ್ರು. ಯಾರು? ಗ್ರ್ಯಾನಿ. ಪ್ಲೀಸ್ ಹೆಟ್ ಅಪ್ ಗ್ರ್ಯಾನಿ. ಅಜ್ಜಿ, ಸಾಕು ನಿನ್ನ ಅಪಹಾಸ್ಯದ ಮಾತುಗಳು, ಅವಹೇಳನಕರದ ಮಾತುಗಳು. ಡೋಂಟ್ ಟಾಕ್ ಟು ಮೀ, ಈ ರೀತಿ ನಾನು ಮಾತಾಡಬೇಡ. ಆ್ಯಂಡ್ ಡು ನಾಟ್ ಲೆಟ್ ಎನಿ ಒನ್ ಕಾಲ್ ಮೀ. ಯಾರಾದರೂ ನಾನು ಕರೆದ್ರೆ ಅಥವಾ ಮನೆಗೆ ಏನಾದರೂ ಬೆಂಕಿ ಬಿದ್ದಿದ್ರೆ, ಇಫ್ ದ ಹೌಸ್ ಈಸ್ ಲಿಟ್ ಆನ್ ದ ಫೈರ್, ಐ ವಾಂಟ್ ಟು ಸ್ಲೀಪ್.
At once, perhaps means probably, I shall die. I turned over and curled. ನಾನು ಎಂದೂ ಅದರ ಕಡೆ ಗಮನವನ್ನು ನೋಡೋದಿಲ್ಲ. ಯಾಕಂದರೆ ಅವನು ಭಯಭೀತನಾಗಿದ್ದರಿಂದ ಅಲ್ಲಿ ತನ್ನ ಒಂದು ಮುಖವನ್ನು ಮುಚ್ಚಿಕೊಂಡು ಹೊಚ್ಕೊಂಡು ಆ ಡೆಸ್ಕಿನ ಅಡಿಗೆ ಮಲ್ಕೊಂಡಿರ್ತಾನೆ. He turned over and curled, snored. ಅಲ್ಲಿ ತನ್ನ ಒಂದು ಗೊರಕೆಯನ್ನು ಹೊಡಿತಾ ಇದ್ದ, ನಿದ್ದೆಯನ್ನು ಮಾಡ್ತಾ ಇದ್ದ. ಹಾಗಾಗಿ ಅಲ್ಲಿ ಬ್ಲ್ಯಾಂಕೆಟ್ till he found his blanket pulled away. Presently his father came and stood over him. Swami, get up, he said. He looked like an apparition in the semi-darkness of the passage, which was lit by a cone of light from the hall. Swami stirred and groaned as if in sleep. Father said, get up, Swami.